ಓ ಅತ್ತೆ, ಅಂತೂ ಇಂತೂ ನೀವು ಮದುವೆಗೆ ಬಂದ್ರಲ್ಲ, ನೀವೆಲ್ಲಿ ಬರೋದಿಲ್ವಂತ ಗಾಬರಿ ಆಗೋಗಿತ್ತು. ಒಳ್ಳೇದಾಯ್ತು ನೀವು ಬಂದು. ಅತ್ತೆ, ಮನಸ್ಸು ತುಂಬ ಹಾರೈಸಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ ಇಬ್ಬರು, ಆಯಿತಾ? ಹ್ಞೂ, ಅದೊಂದು ಕಡಿಮೆ ಆಗಿದೆ. ಮನಸ್ಸು ತುಂಬ ನಿಮ್ಮೆಲ್ಲರನ್ನು ಹಾರೈಸ್ಬಿಟ್ಟು ಹೊಟ್ಟೆ ತುಂಬ ಉಣ್ಕೊಂಡು ಹೋಗ್ತೀವಿ ರೀ. ಅಯ್ಯ, ಇವಳಿಗೇನಾಯ್ತು ಅತ್ತೆ? ಇವಳಿಗಿನ್ನೂ ಬುದ್ಧಿ ಬಂದಿಲ್ವಾ? ಹಾಂ, ಇಲ್ಲ ಸ್ಕ್ರೂ ಲೂಸ್ ಆಗಿಬಿಟ್ಟಿದ್ಯಾ? ಅಲಿ ಅಂದರೆ ಆದರೂ ನೀವು ಹಿಂಗೆ ಮಾಡಬಾರ್ದಾಗುತ್ತೆ ಬಿಡಿ. ಅಲ್ಲ, ನಿಮ್ಗೆ ಇಷ್ಟೊಂದು ಸಿಟ್ಟಿತ್ತು ನಮ್ಮ ಮೇಲೆ, ಅದು ಈ ರೀತಿಯಾಗಿ. ಸಿಟ್ಟಾ? ಯಾವ ಸಿಟ್ಟು ಅತ್ತೆ? ನೀವೇನು ಹೇಳ್ತಾ ಇದ್ದೀರಾ? ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ. ಹೌದು ಬಿಡಿ, ನಿಮಗೆಲ್ಲ ಎಲ್ಲ ಅರ್ಥ ಆಗುತ್ತೆ ಇವಾಗ. ಯಾಕೆಂದ್ರೆ ನೀವಾಗ ಹೊಸ ಮದುವೆ ಗಂಡಲ್ವಾ, ನಿಮಗೆ ನಮ್ಮ ಬಗ್ಗೆ ಎಲ್ಲ ಎಲ್ಲಿ ಗಮನ ಇರುತ್ತೆ. ಅದೇ ಅಲ್ಲಿದ್ಲಲ್ಲ ಮಿಟಿಕ್ಲಾಡಿ 37 ಬಿಟ್ಕೊಂಡು ಹೋಗ್ತಾ ಇದ್ರಲ್ಲ, ಅದರಲ್ಲಿ ಇರ್ಬೇಕಾದ್ರೆ ನಿಮಗೆ ನಮ್ಮ ಕಷ್ಟ ಕಣ್ಣೀರೆಲ್ಲ ಎಲ್ಲ ಅರ್ಥ ಆಗುತ್ತೆ. ಏನ ಹೊಸ ಮದುವೆ ಗಂಡ ಹುಡುಗಿನ? ಹೇಯ್, ಏನು ಮಾತಾಡ್ತಾ ಇದ್ದೆ ನೀನು? ಅಂಕಲ್, ಅದೇನಿಲ್ಲ, ನಾನು ಆಂಟಿಗೊಂದು ಸುಳ್ಳು ಹೇಳಿದೆ, ಅದಕ್ಕೆ ಆಂಟಿ ಇಷ್ಟೊಂದು ರೆಬಲ್ ಆಗಿಬಿಟ್ಟಿದ್ದಾರೆ. ಸುಳ್ಳ? ಏನಮ್ಮ ಅಂತ ಸುಳ್ಳು ಹೇಳ್ದೆ ನೀನು? ಅದು ಏನಿಲ್ಲ ಅಂಕಲ್, ನೀವು ಇನ್ನೊಂದು ಮದುವೆ ಆಗ್ತಿದ್ದೀರಾ ಇವಾಗ ಅಂತ ಹೇಳಿದೆ. ಕುಸುಮಾ, ನೀನು ಮಾಡೋ ಕೆಲಸ ಎಲ್ಲ ಇಂಥದ್ದೇ ಕಣೆ. ನಿಂಗೆ ಸುಮ್ಮನಿದ್ದು ಆಗ್ತಿದ್ದಿಲ್ವ ಇವಾಗ? ಹಾಂ, ಏ ಸುಮ್ಮನಿರು ನೀನು. ಪಾಪ ಅಲ್ವಾ ಅಂಕಲು, ಇಷ್ಟು ವರ್ಷ ಮದುವೆ ಇಲ್ಲದೆ ಅನಾಥರಾಗಿದ್ದಾರೆ. ಆದರೆ ಇನ್ಮುಂದೂ ಹಾಗೆ ಇರ್ಬೇಕಾ? ಅದಕ್ಕೆ ನಾನು ಚಾನ್ಸ್ ಕೊಡಲ್ಲ. ಏನಾದರೂ ಅಂಕಲ್ಗೆ ನಾನು ಮದುವೆ ಮಾಡೇ ಮಾಡ್ತೀನಿ. ಹ್ಞೂ, ಯಾಕೆ ಹೇಳು? ನಾನು ಬಿಟ್ಬಿಡಿ ನಿನಗೆ. ನೀನು ಅಂಕಲ್ಗೆ ಇನ್ನೇ ಮದುವೆ ಮಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡ್ಯಾ? ಸುಮ್ಮನೆ ಇಲ್ದಲೆ ಮತ್ತೇನು ಮಾಡ್ತೀರಾ? ಬಾಯ್ ಬೇಡ್ಕೋತೀರಾ? ಇಲ್ಲ, ನಿನ್ನ ಹಾಲು ಉದಿಸ್ತೀನಿ ರೀ. ನೀವು ಇವ್ರಿಗೆ ಇವಾಗಲೇ ಹೇಳ್ಬಿಡಿ, ಯಾವಾಗಿದ್ರೂ ನಿಮ್ಮ ಹೆಂಡತಿ ನಾನೇ. ಅದನ್ನು ಬಿಟ್ಬಿಟ್ಟು ನಾನು ಬದುಕಿರುವಾಗ್ಲೇ ನನ್ನ ಜಾಗಕ್ಕೆ ಇನ್ನೊಬ್ರು ಬಂದರೆ ನಾನು ಸುಮ್ಮನಿರ ನೋಡ್ಕೊಳ್ಳಿ. ಅಲ್ಲ ರೀ, ನಿಮ್ಗೆ ಈ ವಯಸ್ಸಲ್ಲಿ ಇವಾಗ ಏನು ಬಂದಿರೋದು? ಮದುವೆ ಅಂತೆ ಮದುವೆ. ನನ್ನಂಥ ಬಂಗಾರದಿಂದ ಹೆಂಡತಿ ಇರಬೇಕಾದ್ರೆ 2ನೇ ಮದುವೆ ಆಗ್ತೀರಾ? ಅದು ಸಾಧ್ಯನೇ ಇಲ್ಲ. ನೋಡಿ, ಇವಾಗ ಈ ಮದುವೆ ಎಲ್ಲ ಮುಗಿದ್ಮೇಲೆ ನಾನು ನಮ್ಮ ಮನೆಗೆ ಹೋಗಲ್ಲ. ನಾನು ನಮ್ಮ ಮನೆಗೆ ಹೋಗೋಣ, ಸರಿನಾ? ನಿಮ್ಮನೇನಾ? ಯಾವುದು ನಿಮ್ಮನೆ? ನೀನು ಇವಾಗಿರೋದು ನಿಮ್ಮನೆ? ಹ್ಞೂ, ಏನಲ್ಲ, ನಿಮ್ಮನೇ ನಮ್ಮನೆ. ಏಯ್ ಸೋಡಾ, ಬರೀ ಕಡೆ. ಅಮ್ಮ ರೀ, ನನಗೆ ಕ್ಷಮಿಸ್ಬಿಡ್ರಿ. ನಂದು ದೊಡ್ಡ ತಪ್ಪಾಗಿದೆ. ಇನ್ನು ಮುಂದೆ ಯಾವತ್ತೂ ನಾನು ಇಂಥ ಕೆಲಸ ಮಾಡಲ್ಲ ರೀ. ನನ್ನ ಬೇಡ ಅಂತ ಅನ್ಬೇಡಿ ಪ್ಲೀಸ್. ನಾನು ಒಪ್ಕೊಳ್ಳಿ, ಆಯಿತಾ? ಇನ್ನೊಂದು ಮದುವೆ ಎಲ್ಲ ಮಾಡ್ಕೊಂಬೇಡ್ರಿ, ಸರಿನಾ? ನೀನು ನನ್ನ ಮನೆಗೆ ಬರ್ತೀಯಾ? ಬೇಡಮ್ಮ, ಬೇಡ. ನೀನು ನಿಮ್ಮ ಮನೇಲಿ ನೆಮ್ಮದಿಯಾಗಿದ್ಯಾ? ಸುಮ್ಮನೆ ಯಾಕೆ ನನ್ನ ಮನೆಗೆ ಬಂದು ನೀನು ನೋವಾಗುತ್ತಲ್ಲ, ಕಷ್ಟ ಆಗುತ್ತೆ. ಬೇಡ, ನಾನು ಇವಾಗ ನೆಮ್ಮದಿಯಾಗಿದ್ದೀನಿ. ಇವಾಗ ನೀನು ಮತ್ತೆ ಬರೋದು, ಮತ್ತೆ ಅದೇ ಕಿರಿಕಿರಿ ಆಗೋದು, ಮತ್ತೆ ನೀನು ಅಮ್ಮ ಮನೆಗೆ ಹೋಗೋದು, ಮತ್ತೆ ನಂಗೆ ಅದೇ ನೋವು. ಬೇಡ, ನೀನು ಇವಾಗ ಎಲ್ಲಿದೆಯೋ ಅಲ್ಲೇ ಸುಖವಾಗಿರು. ಅದು ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ರೀ, ಹಂಗೆ ಅನ್ಬೇಡ್ರಿ. ನನಗವಾಗ ಬುದ್ಧಿ ಇದ್ದಿಲ್ಲ, ತಪ್ಪು ಮಾಡಿದೆ. ಇವಾಗ ನನಗೆ ಒಳ್ಳೆ ಬುದ್ಧಿ ಬಂದಿದೆ. ನಾನು ಮತ್ತೆ ಆ ಥರ ತಪ್ಪು ಮಾಡಲ್ಲ ರೀ. ಅಲ್ಲ, ನೀವು ಆವಾಗಲೇ ನನ್ನ ಬಂದು ಕೆನ್ನೆ 2 ಬಾಸಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಹೋದ್ರೆ ಹೋಗ್ತಾರೆ ಬಿಡು ಅಂತ ಇಷ್ಟು ವರ್ಷ ಸುಮ್ಮನೆ ಇದ್ಬಿಟ್ಟು ಇವಾಗ ನಾನು ಬರೋಕ್ಕೆ ಬಂದೆ ಬೇಡ ಅಂತೀರಾ? ಅಲ್ಲ ಕಣೆ, ಜೊತೆಗಿದ್ಬೇಕಾಗಿರೋ ವಯಸ್ಸಲ್ಲೇ ನನಗೆ ದೂರ ಆಗಿದ್ಯಾ ನೀನು. ಇನ್ನು ಈ ಎಳೆ ವಯಸ್ಸಲ್ಲಿ ನೀನು ಬಂದು ಏನು ತಾನೇ ಮಾಡ್ತೀಯಾ? ಬೇಡ, ನೀನು ಅಲ್ಲೇ ಇದ್ಬಿಡು. ರೀ, ಅಲ್ಲೇ ಅಂದರೆ ದಯವಿಟ್ಟು ಹಂಗೆಲ್ಲ ಅನ್ಬೇಡಿ. ಅವಳಿಗೇನೋ ಒಳ್ಳೆ ಬುದ್ಧಿ ಬಂದು ನಿಮ್ಮನ್ನ ಕ್ಷಮೆ ಕೇಳ್ತಾಳೆ. ಇವಾಗ ನೀವು ಕ್ಷಮಿಸ್ತೇ ಹೋದ್ರೆ ಅವಳಿಗೆ ಇನ್ನಾರಿದ್ದಾರೆ ಹೇಳಿ? ದಯವಿಟ್ಟು ಹಂಗೆಲ್ಲ ಮಾಡಬೇಡಿ. ಅಂದರೆ ಒಪ್ಕೊಳ್ಳಿ. ಬಾವಾ ಪ್ಲೀಸ್ ಬಾವಾ, ಅಕ್ಕನ್ನ ದಯವಿಟ್ಟು ಕ್ಷಮಿಸಿ ಒಪ್ಕೊಳ್ಳಿ. ಇಲ್ಲ ಅಂತ ಹೇಳಬೇಡಿ. ಅಲ್ಲ ಕಣೋ ಅರುಣ್, ನೀನು ಇವಾಗ ಹಿಂಗೆ ಹೇಳಿದ್ರೆ ಹೆಂಗೆ? ಅಂಕಲ್, ಇಡ್ಲಿ ಬಿಡಿ ಅಂಕಲ್. ಆಂಟಿಯಾಗಿ ಒಪ್ಕೊಂಡು ನೀನು ಸಾರಿ ಕೇಳಿ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಇಡ್ಲಿ. ಹಂಗಂತೀಯಮ್ಮ? ನೀನು ಓಕೆ ಅಂದಮೇಲೆ ನನಗೂ ಓಕೆನೆ. ಅಪ್ಪ, ನನಗಿವಾಗ ಖುಷಿ ಆಯಿತು. ಅಕ್ಕ, ಸ್ವಲ್ಪ ಅದನ್ನೇ ನಗ್ನಗ್ತಾ ಹೇಳೇ. ಸಾಕಾ? ಯಪ್ಪ, ಇದಕ್ಕಿಂತಲೂ ಅದೇ ಬಿಟ್ರು. ರೀ, ನನಗೆ ಮದುಮಕ್ಕಳು ಎಲ್ಲಿದ್ದಾರೆ? ನಾನು ಇವ್ರನ್ನ ಹೋಗಿ ನೋಡ್ಕೊಂಡು ಬರ್ತೀನಿ. ಒಳಗಿದ್ದಾರೆ, ಬಾ. ಯಾಕಮ್ಮ ಕುಸುಮ ಹಂಗೆ ನಿಂತ್ಕೊಬಿಟ್ಟಿಯಲ್ಲ, ಏನಾಯ್ತು? ಅಲ್ಲ ಅಂಕಲ್, ನಾವು ನೋಡಿದ್ರೆ ಇಲ್ಲಿ ನಿಮ್ಮ ಮಗಳಿಗೆ ಮತ್ತು ಅಳಿನಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ನೋಡಿದ್ರೆ ನಿಮ್ಮದು ಮತ್ತು ಆಂಟಿದು ಮತ್ತೆ ಮದುವೆ ಹೋಗಿದೆಯಲ್ಲ. ಅಯ್ಯೋ ಅರುಣ್,
ಇವಾಗ ಹೋಗಿ ಮತ್ತೆ ಟಿಕೆಟ್ ಬುಕ್ ಮಾಡ್ಬಾರೋ ಅಂಕಲ್ ಮತ್ತು ಆಂಟಿಗೆ. ಟಿಕೆಟಾ? ಎಲ್ಲಿಗಮ್ಮ? ನಾವೆಲ್ಲಿಗೆ ಹೋಗ್ತಿಲ್ಲ. ಅಯ್ಯೋ ಅಂಕಲ್, ಹನಿಮೂನ್ಗೆ. ಥೋ ಕುಸುಮ, ನೀನಂತೂ ಇದೆಯಲ್ಲ. ಲೇ ಲೇ, ಕೊನೆಗೆ ನಮ್ಮ ಬಾವನಿಗೂ ಮುಜುಗರ ಆಗಂಗೆ ಮಾತಾಡ್ಬಿಟ್ಟಿಯಲ್ಲ ನೀನು. ಹಾಂ, ಅಯ್ಯೋ, ಇದ್ರಲ್ಲಿ ಮುಜುಗರ ಪಟ್ಕೊಳ್ಳೋಕೆ ಏನೋ ಇದೆ. ಮತ್ತೆ ಗ್ರೀಷ್ಮಂಗೂ ಮತ್ತೆ ಮನೋಜ್ಗೆ ಅದ್ರ ಅವಶ್ಯಕತೆ ಇಲ್ಲ. ಇನ್ನು ಪಾಪ ಆಂಟಿ ಅಂಕಲ್ಗಾದ್ರೂ ಬೇಡವಾ? ಅಮ್ಮ ತಾಯಿ, ಮುಚ್ಚು ಬಾಯಿ. ಅವೇ ತಾಯಿ ಮಿಚ್ಚಿ ಬಾಯಿ. ಇವನಿಗಂತೂ ಏನು ಬೇಡ, ಏನು ಕೇಳೋದು ಬೇಡ. ಅವಳಿಗಾದ್ರೂ ಬೇಡವೇನೋ? ಅಲ್ಲ, ನಿಂಗೆ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದೆಯಾ? ನಮ್ಮ ಮದುವೆ ಆಗಿ ಇಷ್ಟು ದಿನ ಆಯಿತು. ಒಂದ್ಸರಿ ನಮ್ಮ ಹನಿಮೂನ್ಗೆ ಕರ್ಕೊಂಡು ಹೋಗಿದ್ಯಾ ನೀನು? ಒಂದ್ಸರಿ ಅಲ್ಲ, ಹನಿಮೂನ್ಗಂತ ಹೋಗಿದ್ದೀವ ನಾವು? ಹಾಂ, ನಂಗೆ ಅದೆಲ್ಲ ಗೊತ್ತಿಲ್ಲ. ಇವಾಗ ನಾವಿಬ್ರು ಹನಿಮೂನ್ಗೆ ಹೋಗಬೇಕು ಅಷ್ಟೇ. ಆಯಿತು, ಹಾಗೆ ಮಾಡೋಣ. ಇವಾಗ ಮದುವೆ ಆಗೋವರೆಗೂ ಸ್ವಲ್ಪ ಸೈಲೆಂಟಾಗಿರು, ಆಯಿತಾ? ಆಯಿತು ಬಿಡು. ಅಲ್ಲ, ಹುಡುಗ ಹುಡುಗಿನೂ ಬಂದಿಲ್ವಾ? ಆಲ್ರೆಡಿ ತುಂಬ ಟೈಮ್ ಆಯ್ತಲ್ಲೋ, ನೆಂಟರೆಲ್ಲ ಬಂದಾಯ್ತು. ಸರಿ ನಡಿ, ಬೇಗ ಎಲ್ಲಾನು ಮುಗಿಸ್ಕೊಂಡು ನಾವು ಹೋಗೋಣ. ಬಾರೋ. ಹಾಂ ನಡಿ. ಅತ್ತೆ, ನಿಮ್ಮ ಮನೇಲಿ ಇರ್ತೀರ, ನನ್ನ ಜೊತೆ ಬರ್ತೀರಾ ಅತ್ತೆ? ಏನಿಲ್ಲ, ನಂಗೆ ಸ್ವಲ್ಪ ಕೆಲಸ ಆಯಿತು, ಮಾರ್ಕೆಟ್ವರೆಗೂ ಹೋಗಿ ಬರಬೇಕಾಗಿತ್ತು. ತರಕಾರಿ ಎಲ್ಲ ಖಾಲಿ ಆಗಿದೆ, ಅದಕ್ಕೆ ಹೋಗ್ತಿದ್ದೀನಿ. ನೀವು ಬರೋದ್ರೆ ಬನ್ನಿ, ಇಲ್ಲಾಂದ್ರೆ ಮೇಲೆ ಇರೋಗಿದ್ರೆ ತೊಂದರೆ ಇಲ್ಲ. ಅಯ್ಯೋ, ಮಾರ್ಕೆಟ್ಗಾ? ಅದು ಇಷ್ಟೊತ್ತಿನಲ್ಲಿ ಇಲ್ಲಮ್ಮ, ನನ್ನ ಕೈಲಾಗಲ್ಲ ಬಿಸಿಲಲ್ಲಿ. ನೀನು ಹೋಗಿ ಬರೋಗು. ಅಲ್ಲ, ನೀನು ತಾನೇ ಏನಕ್ಕೆ ಹೋಗ್ತೀಯಾ? ನಿನ್ನ ಗಂಡನಿಗಳು ಬರ್ತಾನೆ. ಹ್ಞೂ ಅತ್ತೆ, ಯಾವಾಗಲೂ ಹಂಗೆ ಮಾಡ್ತಾ ಇದ್ದೆ. ಆದ್ರೆಗೆ ಪೂರ ಖಾಲಿ ಆಗಿಬಿಟ್ಟಿದೆ. ಇನ್ನು ಅಡುಗೆ ಮಾಡಬೇಕಾ ಸಂಜೆ? ಅದಕ್ಕೆ ನಾನು ಹೋಗಿ ತಗೊಬಂದರೆ ಸಂಜೆಗೆ ಅಡುಗೆ ಮಾಡ್ಬೋದು. ಸರಿ, ಹಾಗೆ ಮಾಡು. ಅಂದಂಗೆ ಅಡುಗೆ ಏನು ಮಾಡ್ತಾ ಇದೆಯಾ? ಏನು ಮಾಡಬೇಕು ಅತ್ತೆ? ಸ್ವಲ್ಪ ಬೆಂಡೆಕಾಯಿ ತಗೊಬಂದು ಬೆಂಡೆಕಾಯಿ ಹುಳಿ ಮಾಡಲಾ? ಬೆಂಡೆಕಾಯಿ ಹುಳಿನಾ? ಹ್ಞೂ, ಮಾಡಿ ಚೆನ್ನಾಗಿರುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ಸ್ವಲ್ಪ ಮೂಲಂಗಿ ತಗೊಬಾರೆ. ಮೂಲಂಗಿ ತೆಗೆದು ಪಚ್ಚಡಿ ಮಾಡಿದ್ರೆ ತುಂಬ ಒಳ್ಳೆಯದು. ಆರೋಗ್ಯಕ್ಕೂ ಅಷ್ಟೇ, ಬಾಯಿಗೂ ಅಷ್ಟೇ ರುಚಿಯಾಗಿರುತ್ತೆ. ಮಾಡು ಆಯಿತಾ? ತಿಂದು ತುಂಬ ದಿನ ಆಯಿತು ಕಣೆ, ತುಂಬ ದಿನ ಆಯಿತು. ಅಲ್ಲ ಅತ್ತೆ, ಅಕ್ಕ ನಿಂಗೆ ಏನು ಬೇಕು ಅಡುಗೆ ಮಾಡಿಕೊಡಲ್ವಾ? ಮಾಡಿಕೊಡ್ತಾಳೆ, ಆದರೆ ಅವಳು ನಿನ್ನಷ್ಟು ರುಚಿಯಾಗಿ ಅಡುಗೆ ಮಾಡಲ್ಲ. ಹಾಯ್, ಹೌದಾ ಅತ್ತೆ? ಹಾಂ, ಸಾಕು, ಅದಕ್ಕೆ ಉಬ್ಬು ಬೇಡ. ಹೋಗಿ ತಗೊಂಡು ಬೇಗ ಮಾಡು. ಅರೆ ರವಿ, ನೀವು ಯಾವಾಗ ಬಂದ್ರಿ? ಅಲ್ಲ, ಇದೇ ಎಷ್ಟು ಬೇಗ ಕೆಲಸದಿಂದ ಬಂದ್ಬಿಟ್ಟಲ್ಲ ಇವತ್ತು. ರಜಾ ಹಾಕಿದ್ದೀರಾ? ಸರಿ, ಒಳ್ಳೇದಾಯ್ತು. ನಡೀರಿ, ಮಾರ್ಕೆಟ್ಗೆ ಹೋಗಬೇಕು. ಹೆಂಗಬ್ಬ ಬಿಸಿಲಲ್ಲಿ ಹೋಗೋದು ಅಂತ ಅನ್ಕೋತಿದ್ದೆ. ಹೆಂಗೋ ನೀವು ಬಂದ್ರಲ್ಲ, ಅಲ್ಲಿ ಬೆಡ್ ನಡೀರಿ, ನಾನು ಬೇಗ ತಗೊತೀನಿ. ಹಾಗೆ ಬೇಗ ಬಂದ್ಬಿಡೋಣ, ಸರಿನಾ? ಮಾರ್ಕೆಟ್ಗೆಲ್ಲ ಏನು ಹೋಗೋದು ಬೇಡ ಪರಿ. ಸ್ವಲ್ಪ ನಾವೀಗ 3 ಜನನು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿದೆ. ಏನು ಹಾಸ್ಪಿಟ್ಲಿಗ? ಯಾಕ್ರಿ? ಏನಾಯ್ತು? ಹಾಂ ಪರಿ, ಅದು ಅಣ್ಣ. ಅಣ್ಣ? ನಿಮ್ಮ ಅಣ್ಣಗೆ ಏನಾಯ್ತಪ್ಪ? ಅಮ್ಮ, ಅಣ್ಣ ಯಾಕೆ ಇವತ್ತು ಬಾತ್ರೂಮಲ್ಲಿ ಬೆಳಗ್ಗೆ ಬಿದ್ದುಬಿಟ್ಟಿದ್ದಂತಮ್ಮ. ಅಯ್ಯೋ ದೇವ್ರೆ, ಆಮೇಲೆ? ಹ್ಞೂ ಅಮ್ಮ, ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದಾರಂತೆ. ಐ.ಸಿ.ಯು ಇದ್ದಾರಂತೆ. ಸ್ವಲ್ಪ ಸೀರಿಯಸ್ ಆಗಿದೆಯಮ್ಮ ವಿಷಯ. ಹಾಗಾಗಿ ನಾವೀಗ 3 ಜನ ಬೇಗ ಹೋಗೋಣ ಬನ್ನಿ. ಅಯ್ಯೋ, ಇದೆಲ್ಲ ಹೆಂಗಾಯ್ತಂತೀರಿ? ಅದು ಬಾತ್ರೂಮಲ್ಲಿ ಬಿದ್ದೋಗ್ಬಿಟ್ರಂತ? ಅಲ್ಲ, ಅವಾಗ ಅಕ್ಕ ಇರ್ಲಿಲ್ವಂತ? ಅದಕ್ಕೆ ಇದ್ರಂತೆ ಕಣೆ, ಆದರೆ ಬೆಳಗ್ಗೆ ಎದ್ದು ಹೋಗಿದ್ರಂತಲ್ಲ. ಯಾವಾಗಲೂ ಹೋಗೋ ಅಭ್ಯಾಸ ಇತ್ತಂತೆ ಅಣ್ಣನಿಗೆ. ಹಾಗಾಗಿ ಅದಕ್ಕೆ ತಲೆಗೆ ಹಚ್ಕೊಂಡಿಲ್ಲ. ತುಂಬ ಹೊತ್ತಿಂದ ಈಚೆ ಬಂದಿಲ್ವಂತೆ. ಆಮೇಲೆ ಏನಾಯ್ತು ಅಂತ ಹೋಗಿ ನೋಡೋ ಕಡೆ ಅಣ್ಣ ಬಿದ್ದೋಗುತ್ತಂತೆ ಕಣೆ. ಅಯ್ಯೋ, ಆ ಎಮ್ಮೆ, ಕಾಡು ಎಮ್ಮೆ ಅವಳು. ನನ್ನ ಮಗನ್ನ ಗಮನಿಸ್ಕೊಂಡೆ ಹಿಂಗೆ ಮಾಡ್ಬಿಟ್ಲಲ್ಲಪ್ಪ. ಅಯ್ಯೋ ದೇವ್ರೆ, ಈ ಟೈಮಲ್ಲಿ ನಾನು ಅಲ್ಲೇ ಇರಬೇಕಾಗಿತ್ತು. ನಾನು ಅಲ್ಲೇ ಇದ್ದಿದ್ರೆ ನನ್ನ ಮಗನಿಗೆಲ್ಲ ಆಗ್ತಾ ಇದ್ದಿಲ್ಲ. ಅಮ್ಮ ಸುಮ್ಮನಿರಮ್ಮ, ಹಂಗೆಲ್ಲ ಮಾತಾಡಬೇಡ. ಪಾಪ ಅದಕ್ಕೇನು ಬೇಕಂತ ಮಾಡಿದಾರಾ? ಎಲ್ಲ ಮನೆಯವರು ಅಷ್ಟೇ. ನೀನು ಅಲ್ಬೇಡ, ಸಮಾಧಾನ ಮಾಡ್ಕೊ. ಇವಾಗ ಏನೂ ಆಗಿಲ್ಲ. ಸರಿ, ನಡೀರಿ ಹೋಗೋಣ. ಪರಿ, ಮಗುವಿನ ಸ್ಕೂಲಿಂದ ಬಂದಿಲ್ವಾ? ಒಂದು ಕೆಲಸ ಮಾಡು, ಅಕ್ಕಪಕ್ಕ ಆಗೋದು ಹೇಳ್ಬಿಡ್ಬಾ, ಇವತ್ತು ಒಂದು ನೋಡ್ಕೊಳ್ಳಿ ಮಗುನ ಅಂತ. ಇಲ್ಲ ಬೇಡ, ಸುಮ್ಮನೆ ನಮ್ಮ ಕೈಲಿ ಬರೋಕ್ಕಾಗುತ್ತೋ ಇಲ್ಲೋ ಇವತ್ತು. ಹೀಗೆ ಮಾಡೋಣ, ಸ್ಕೂಲ್ ಹತ್ರ ಹೋಗ್ಬಿಟ್ಟು ಮಗುನ ಕರ್ಕೊಂಡು ಹೊಂಟೋಗೋಣ, ರಜೆ ಹೇಳ್ಬಿಟ್ಟು. ಏನಂತೀಯ? ಹ್ಞೂ ರೀ, ಹಾಗೆ ಮಾಡೋಣ. ಸರಿ, ನಾನು ಹೋಗಿ ಆಟೋ ಬುಕ್ ಮಾಡ್ಕೊಂಬರ್ತೀನಿ. ನೀವು ಬೇಗ ರೆಡಿಯಾಗಿರಿ. ಅಯ್ಯೋ, ನನ್ನ ಮಗುಗೆ ಏನಾಯ್ತಪ್ಪ? ಹಾಳಾದವಳು. ನನ್ನ ಮಗನಿಗೆ ಏನು ಮಾಡಿದ್ಲು? ನಾನು ಇಲ್ದಿರೋ ಟೈಮ್ ನೋಡಿ ಇವಳು ಏನೋ ಮಾಡಿದಾಳೆ. ಇಲ್ಲ, ನನಗೇನೋ ಅನಿಸ್ತಿದೆ, ಎಲ್ಲ ಅವಳದೇ ಕೈವಾಡ. ಅವಳು ಗಮನಿಸ್ಕೊಂಡಿರೋ ನನ್ನ ಮಗನ್ನ ಬೇಕಾ ಬಿಟ್ಟು ಮಾಡ್ತಾಳೆ. ಮೊದಲಿನಂಗಿಲ್ಲ ಅವಳು. ಮೂರು ದಿನಕ್ಕೆ ಹೋಗಾಗ ತಾಯಿ ಮನೆ ಕೂತ್ಕೋತಾಳೆ. ಇವನು ಫೋನ್ ಮಾಡ್ತಾನೆ, ಅವಳು ಬರಲ್ಲ. ಅದೇ ಟೆನ್ಷನಲ್ಲಿ ನನ್ನ ಮಗನಿಗೆ ಏನೋ ಆಗೈತೆ. ಹೌದು, ನನ್ನ ಮಗ ಬಂಗಾರ ಅಂತ ನೋಡ್ಕೊತಾನೆ ಅವಳನ್ನ. ಆದರೆ ಅವಳು ನನ್ನ ಮಗನ ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅವಳಿಗೆ.
ಹಾಳಾದವಳು. ಯಾವ ಗಳಿಗೆ ನನ್ನ ಮನೆ ಕಾಲಿಟ್ಲು ನನ್ನ ಮಗನ ಜೀವನ, ನನ್ನ ಮನೆ ಎಲ್ಲ ನಾಶವಾಗೋಯ್ತು. ಅತ್ತೆ ಸುಮ್ಮನೆ ಅತ್ತೆ, ಭಾವನಿಗೇನು ಆಗಿರಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಪರಿ, ನನಗೇನು ಹೇಳ್ಕೊತ ಇದ್ದಿಲ್ಲ ಅಷ್ಟೇ. ಅವಳು ಸರಿ ಇಲ್ಲ ಕಣೆ, ಹಾಳಾದವಳು. ಅತ್ತೆ ನೀವೇನು ಹೇಳ್ತಾ ಇದ್ದೀರಾ? ಅಕ್ಕನ ಬಗ್ಗೆ ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಅಲ್ಲ, ಯಾವಾಗ ನೋಡ್ರು ಅಕ್ಕನ ಹೊಗಳ್ತಾ ಇದ್ದಾಳ ಅತ್ತೆ, ಇವಾಗ? ಹ್ಞೂ, ಅವಾಗೆಲ್ಲ ಹೊಗಳ್ತಾ ಇದ್ದೆ. ಯಾಕೆಂದ್ರೆ ಬಾಯಿ ಬಿಟ್ಟೆ ನನ್ನ ಬಾಳ ಬಂಡಿಗೇಡಾಗುತ್ತಲ್ಲ, ಅದಕ್ಕೆ ಸುಮ್ಮನೆ ಮನ್ಸಲ್ಲಿ ಒಂದು ಇಟ್ಕೊಂಡು ಬಾಯಲ್ಲಿ ಸುಮ್ಮನೆ ಹೊಗಳ್ತಾ ಇದ್ದೆ. ಅವಳು ಯಾವಾಗ ನನ್ನ ಮನೆ ಸೊಸೆಯಾಗಿ ಬಂದ್ಲು, ಆವತ್ತೇ ನನ್ನ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ನನಗಳು ಒಂದು ತುತ್ತು ನೆಟ್ಟು ಊಟನೂ ಹಾಕಲ್ಲ, ಗೊತ್ತಾ ನಿನಗೆ? 3 ಹೊತ್ತು ನನ್ನ ಮಗನಿಗೆ ಅದು ತೊಗೊಬಂಡ್ರಿ ಇದು ತೊಗೊಬಂಡ್ರಿ, ನನಗೆ ಅದು ಬೇಕ್ರಿ ಇದು ಬೇಕ್ರಿ ಅಂತ ಕೊಡ್ಬಾರ್ದು ಹಿಂಸೆ ಕೊಡ್ತಾಳೆ, ಗೊತ್ತಾ ನಿನಗೆ? ಪಾಪ ನನ್ನ ಮಗ ಎಷ್ಟು ಅಂತ ಮಾಡ್ತಾನೆ, ಬರೋ ಸಂಬಳ ತೊಗೊಂಬಂದು ಅವಳು ಎದೆ ಮೇಲೆ ಹಾಕ್ತಾನೆ, ಹಂಗೂ ಅವಳಿಗೆ ತೃಪ್ತಿ ಇಲ್ಲ. ಬೇಕಾದ್ರೆ ಇವಾಗ ನೀನು ನೋಡ್ಕೋ, ಅವ್ಳು ಗೊತ್ತದು ನಿನ್ಗೆ ಗೊತ್ತಾಗುತ್ತೆ. ನನ್ನ ಮಗಂಗೆ ಅವಳೆ ಖಂಡಿತ ಅವಳೇ ಏನೋ ಮಾಡೋಳೆ. ಅಯ್ಯೋ ಅಮ್ಮ ಬಾ, ಆಟೋ ಬಂತು, ಬರೀ ಬಾ. ಅತ್ತೆ ಎದ್ದೇಳಿ ಅತ್ತೆ, ಹೋಗೋಣ ಬನ್ನಿ.